ಸ್ವಲ್ಪ ನೆಕ್ಸ್ಟ್ ವೀಕು ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಕಾರ್ ಸರ್ವಿಸ್ ಕೊಡೋಕೆ ಹೋಗ್ತಾ ಇದ್ದೀನಿ. ಇದು ಡೋರ್ ಸೆನ್ಸರ್ ಕೂಡ ವರ್ಕ್ ಆಗ್ತಿಲ್ಲ. ಫೈನಲಿ ಬಂದಿದ್ದೀವಿ ನೋಡಿ ಗಾಯ್ಸ್. ಚಿಲ್ಲಿ ಚಿಕನ್ನು ಎಲ್ಲ ಮಟನ್ ಬಿರಿಯಾನಿ. ಇವಳು ಮಟನ್ ಬೇರೆ ಹಾಕೋದ್ಲು. ನಾನು ನೀನು ನೀನು ನಾನು ಒಂದೇ ಇನ್ನು ಅನ್ನೋದನ್ನು ಒಪ್ಪಿಕೊಂತು ಈ ಹೃದಯ. ತಿಂಡಿ ಮಾಡಿಲ್ಲ ಇನ್ನು. ತಿಂಡಿ ಇನ್ನೂ ರೆಡಿ ಆಗಿರಲಿಲ್ಲ ಅಂತ ತಿಂಡಿ ಮಾಡಿಲ್ಲ. ನೋಡೋಣ ಒಂದಿವೆ ಎಲ್ಲಾದರೂ ತಿನ್ಕೊಂಡು ಹಾಗೆ ಸ್ಟೋರ್ಗೆ ಹೋಗಬೇಕು. ಸ್ಟೋರ್ಗೆ ಹೋಗಿ ಕೆಲಸಗಳು ಮಾಡೋಣ. ಆಮೇಲೆ ಮಧ್ಯಾಹ್ನ ಒಂದು ಬೀಗ್ರೂಟ ಇದೆ, ಅಲ್ಲಿಗೆ ಹೋಗಬೇಕು ಫ್ರೆಂಡು. ಸೊ ನೋಡೋಣ, ಅಲ್ಲಿವರೆಗೂ ಏನೇನು ಮಾಡ್ತೀನಿ ನೋಡ್ತಾ ಇರಿ. ಗೈಸ್, ಕಾರ್ನ ಸರ್ವಿಸ್ ಬಿಟ್ಟು ಮನೆಗೆ ಬಂದು ಈಗ ಶಾಪ್ಗೆ ಹೋಗ್ತಾ ಇದ್ದೀನಿ. ಇನ್ನೂ ತಿಂಡಿ ತಿಂದಿಲ್ಲ. ಆಲ್ರೆಡಿ ಹೊಟ್ಟೆ ಹಸ್ಬರ್ತಿದೆ. ಒಟ್ಟಿಗೆ ಎಲ್ಲ ಕೆಲಸ ಮುಗಿಸಿ ಶಾಪ್ದು ಪೂಜೆ ಎಲ್ಲ ಮುಗಿಸಿ ಒಟ್ಟಿಗೆ ತಿಂಡಿ ತಿನ್ನೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡು ಆಲ್ರೆಡಿ ಹೊರಟಿದ್ದಾನಂತೆ. ಸೊ ಇವತ್ತು ಅವನ ಕಾರಲ್ಲಿ ಹೋಗ್ತಾ ಇದ್ದೀವಿ. ಈಗ ಅದಕ್ಕೇ ಶಾಪು ಎಷ್ಟೊತ್ತಾಗುತ್ತೆ, ಆಲ್ಮೋಸ್ಟ್ ಈವ್ನಿಂಗ್ ಆಗುತ್ತೆ. ಅದಕ್ಕೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತ ಶಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಹರ್ಷಿತನ ಮನೆಗೆ ಹೋಗ್ತೀನಿ. ಹರ್ಷಿತನ ಮನೆಗೆ ಅವರು ಬರ್ತಾರೆ. ಅಲ್ಲಿಂದ ಡೈರೆಕ್ಟ್ ಬೀಗ್ರೂಟಕ್ಕೆ ಹೋಗೋಣ. ಎಷ್ಟು ಟೈಮು? 2 ಗಂಟೆ ಹತ್ತಿರ ಟೈಮ್ ಆಗಿದೆ. ಈ ಟೈಮಿಗೆ ಬಂದಿದ್ದಾರೆ ಊಟಕ್ಕೆ ಕರ್ಕೊಂಡು ಹೋಗೋಕ್ಕೆ. ಬನ್ನಿ ಹೋಗೋಣ. ಹೌದು ಸರ್, ಫಿಲ್ ಆಯಿತು ಕಾರು. ಹೊರಟಿದ್ದೀವಿ. ಗೊತ್ತಿಲ್ಲ ಎಷ್ಟು ಪೀಸ್ ತಿಂತೀವಿ ಏನು. ಅಟ್ ಲಾಸ್ಟ್ ಮೊಟ್ಟೆನಾರು ಸಿಗುತ್ತಾ ಅಂತ ನೋಡೋಣ. ರೈಟ್. ಫೈನಲಿ ಬಂದಿದ್ದೀವಿ ನೋಡಿ ಗಾಯ್ಸ್. ಚಿಲ್ಲಿ ಚಿಕನ್ನು ಎಲ್ಲ ಮಟನ್ ಬಿರಿಯಾನಿ. ಇವಳು ಮಟನ್ ಬೇರೆ ಹಾಕೋದ್ಲು. ಇಲ್ಲಿ ಊಟ ಮುಗೀತು. ಇವರೆಲ್ಲ ಇನ್ನೂ ತಿಂತಾ ಇದ್ದಾರೆ. ಫೈನಲಿ ಹೊರಟಿದ್ದೀವಿ. ಊಟ ಎಲ್ಲ ಮುಗೀತು. ಜಗಳ ನಡೀತಾ ಇದೆ ಗಾಯ್ಸ್. ಜಗಳ, ಕೋಲ್ಡ್ ವಾರ್. ಎಲ್ಲರೂ ವಾಟರ್ ಮೆಲನ್ ತಿನ್ನೋಣ ಅಂದ್ಬಿಟ್ಟು ನಿಲ್ಸಿದೀವಿ. ತಂದ್ಕೊಟ್ಟಿದ್ದಾರೆ. ಬನ್ನಿ ಗಾಯ್ಸ್ ತಿನ್ನೋಣ. ಗರ್ಲ್ಸ್ ಎಲ್ಲ ಹೊರಗಡೆ ನಿಂತಿದ್ದಾರೆ ಅಂದ್ಬಿಟ್ಟು ನಾವು ಬಾಯ್ಸ್ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಗಾಯ್ಸ್. ಅವ್ರಿಗೆ ಗೊತ್ತಾಗದೆ ಇರಂಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಗೊತ್ತಾಗಬೇಕಂದ್ರೆ ವ್ಲಾಗ್ ನೋಡಬೇಕಷ್ಟೇ. ಬಟ್ ವ್ಲಾಗ್ ನೋಡಿದ್ರೆ ನಾವು ಎಲ್ಲಿಗೆ ಮಾಡ್ತಾ ಇದ್ದೀವಿ ಟ್ರಿಪ್ನ ಪ್ಲ್ಯಾನ್ ಎಲ್ಲಿಗೆ ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ವಲ್ಲ ಅವ್ರಿಗೆ. ಹಾಗೆ ನಮ್ಮ ಪಾಡ್ ನಾವು ಮನೆಗೆ ಹೋಗ್ತಾ ಇದ್ವಿ. ಇವನೇ ಕೆಣಕಿದ್ದು ಕಾಫಿ ಕುಡಿತೀರಾ ಅಂತ ಸುಮ್ಮನೆ ಕೇಳ್ದ. ತಗ್ಲಾಕೊಂಡ. ಏನಾಗ್ಸಿದಾನೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಕೇಳಿಸ್ಕೊಳ್ಳಿ. ಹೇಳಿ ಫುಲ್ ಡೆಡಿಕೇಟೆಡ್ ಆಗಿ ಹೇಳ್ತಾ ಇದ್ದಾನೆ ಗೈಸ್. ಇದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಬೇಡ, ಏನಿದು ಮೀನಿಂಗು ಇದೆ. ವೇಟರ್ ತಗೊಂಡು ಬರ್ತಾ ಇದ್ದಾರೆ. ಏನು? ಥ್ಯಾಂಕ್ಸ್. ಕಾಫಿ ಬರ್ತಾ ಇದೆ. ಯಾಕೆ ನೀವು ಲೇಟಾಗಿ ತಗೊಂಡ್ಬರ್ತೀರಾ? ಬೇಗ ಕೊಡಿ. ನೋಡಿ ಅಲ್ಲೊಬ್ರು ಯಾವಾಗ್ಲೂ ಮುಖ ಮುಚ್ಕೋತಾರೆ. ಯಾಕೆ ನೋಡಿ, ಯಾಕೆ ಅಂತ ಗೊತ್ತಿಲ್ಲ. ನಾವೇನ್ ತಗೊಂಡಿದ್ದೀವಿ ಕೊಡ್ಸ್ತಿರೋರು ಇವರು. ಥ್ಯಾಂಕ್ಸ್ ಫಾರ್ ದ ಟ್ರೀಟ್ ರೋಹಿತ್. ನಮ್ಗೇನು ಟ್ರೀಟ್ ಮುಗ್ದಿಲ್ಲ. ನಾವು ಇದು 30 ರೂಪೀಸ್. ಇದು ನೋಡಿ, ಇದು 150 ರೂಪೀಸ್. ಇದು 140 ರೂಪೀಸು. ಇದು 30 ರೂಪೀಸ್. ಇವ್ರಿಗೆಲ್ಲ 140 ರೂಪೀಸ್ ಕೊಡ್ತಿದ್ದಾರೆ. 10 ರೂಪೀಸ್ ಬಾಕಿ ಇದೆ. ಅಂದ್ರೆ ಅವನಿಗೆ 1.5 ಲಕ್ಷ ಸ್ಯಾಲ್ರಿ. 1% ಅಲ್ಲಿ ಪಾಯಿಂಟ್ ಸಮಥಿಂಗ್. ಗೈಸ್ ನೋಡಿ, ನಮ್ದು ದಿನ 110 ರೂಪೀಸ್ ಬಾಕಿ ಇದೆ. ಹಾಂ, 110 ರೂಪೀಸ್ ಬಾಕಿ. 30 ರೂಪೀಸ್ ತೊಗೊಂಡಿದ್ದೀವಿ, ಇನ್ನೂ ಬಾಕಿ ಇದೆ. ಮಾಡಿ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ.
ಎಲ್ಲ ಹುಡುಗಿರ್ನು ಡ್ರಾಪ್ ಮಾಡಾಯಿತು. ಇವಾಗ ನಂದು ಕಾರ್ ಸರ್ವಿಸ್ ಕೊಟ್ಟಿದ್ದಲ್ಲ ಅದು ರೆಡಿಯಾಗಿದೆಯಂತೆ, ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರುವ. ನೋಡಿ ಕಾರ್ ಸರ್ವಿಸ್ ಆಗಿದೆ ಎಲ್ಲ, ಬಟ್ ಇದೊಂದೇನೋ ಬಿದೋಗಿತ್ತು ಅಂತ ಹೇಳಿದ್ದೆ, ಹಾಕ್ತಾ ಇದ್ದಾರೆ, ತೊಗೊಂಡೋಗಿದ್ದಾರೆ. ಇದೊಂದು ಹಾಕಿದ್ರೆ ಕಂಪ್ಲೀಟ್ ರೆಡಿ. ಇದು ಡೋರ್ ಸೆನ್ಸರ್ ಕೂಡ ವರ್ಕ್ ಆಗ್ತಿಲ್ಲ. ಆ್ಯಕ್ಚುಲಿ ಈ ಥರ ಸೆನ್ಸರ್ ತೋರಿಸ್ಬೇಕು ಡೋರ್ ಓಪನ್ ಆಗಿದೆ ಅಂತ. ಇದು ಓಪನ್ ಆಗಿದ್ರೂ ತೋರಿಸ್ತಾ ಇಲ್ಲ. ಓಪನ್ ಆಗಿದೆ ಬಟ್ ಇಲ್ಲಿ ತೋರಿಸ್ತಾ ಇಲ್ಲ. ಗೈಸ್ ಇಸ್ಕೊಂಡು ಹೊರಟೆ, ಅದೇನೋ ಒಳಗಡೆ ಸ್ವಲ್ಪ ವೈರಿಂಗ್ ಹೋಗಿದೆ. ಅದು ನೀವು ಹೋಗಿದ್ದು ಬನ್ನಿ, ನೆಕ್ಸ್ಟ್ ಟೈಮ್ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದು ತೆಗ್ದೆಲ್ಲ ಚೆಕ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಸೊ ಅಷ್ಟೇ, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹಾಯ್, ಹೆಲೋ, ನಮಸ್ಕಾರ. ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ಇವಾಗ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಸ್ಟಾಕ್ಸ್ ಬಂದಿದೆ ಶಾಪ್ಗೆ. ಸೊ ಅದನ್ನು ತರೋದಕ್ಕೆ ಹೋಗ್ತಾ ಇದ್ದೀನಿ ಈಗ. ಆ್ಯಂಡ್ ಪೆಟ್ರೋಲ್ ನೋಡಿ ಬ್ಲಿಂಕ್ ಆಗ್ತಾಯಿದೆ, ಪೆಟ್ರೋಲ್ ಹಾಕ್ಸ್ಬೇಕು. ನಿನ್ನೆ ಸರ್ವಿಸ್ ಕೊಟ್ಟಿದ್ನಲ್ಲ, ಸೊ ಹಾಕ್ಸಿರ್ಲಿಲ್ಲ, ಹಂಗೆ ತಂದು ನಿಲ್ಲಿಸಿದೆ. ಇವಾಗ ಹೋಗ್ತಾ ಇದ್ದೀನಿ ಪೆಟ್ರೋಲ್ ಹಾಕ್ಸೋಕ್ಕೆ. ಬನ್ನಿ ಮಾರ್ಕೆಟ್ಗೆ ಹೋಗೋಣ. ಗೈಸ್ ಸಿಟಿಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಶಾಪಿಗೆ ಬಂದು, ಶಾಪಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸಿ ಈಗ ಮತ್ತೆ ಹರ್ಷಿತಾ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಕೆಲವರು ಅನ್ಕೋಬೋದು, ಏನು ಇವನು ಸುತ್ತಾಡ್ತಾ ಇರ್ತಾನೆ, ಶಾಪಲ್ಲಿ ಇರಲ್ಲ, ಏನು ಮಾಡ್ತಾನೆ ಅಂತೆಲ್ಲ. ಹಾಗೆಲ್ಲ ಏನಿಲ್ಲ. ಆ್ಯಕ್ಚುಲಿ ಶಾಪ್ ನೋಡ್ಕೊಳ್ಳೋಕ್ಕೆ ಅಂತ ನಾನು ಹೋಗ್ತಾ ಇರ್ತೀನಿ. ಆ್ಯಂಡ್ ಸ್ವಲ್ಪ ಸಪೋರ್ಟಿವ್ ಆಗಿ ನಮ್ಮ ಚಿಕ್ಕಪ್ಪನ ನೋಡ್ಕೊತಾ ಇರ್ತಾರೆ. ಸೊ ಮೋರ್ ಓವರ್ ನಂದು ಆನ್ಲೈನ್ ಬಿಸ್ನೆಸ್ ಜಾಸ್ತಿ ಆ್ಯಂಡ್ ಸ್ವಲ್ಪ ಹೋಲ್ಸೇಲ್ ಬಿಸ್ನೆಸ್ ಜಾಸ್ತಿ ರನ್ ಆಗೋದ್ರಿಂದ ಇರಲ್ಲ ಅಷ್ಟೇ. ಅದು ಬಿಟ್ಟರೆ ಸ್ವಲ್ಪ ಕೆಲಸಗಳು ಹೊರಗಡೆನೂ ಇರುತ್ತೆ ನಂದು. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್, ಆರಾಮಾಗೆ ಶಾಪಲ್ಲೇ ಇರ್ತೀನಿ. ಸೊ ಈ ಥರ ಏನಾದ್ರು ಹೊರಗಡೆ ಹೋಗಬೇಕು, ಏನಾದ್ರು ಕೆಲಸ ಇದೆ ಅಂದರೆ ಮಾತ್ರ ನಾನು ಬರೋದು ಅಷ್ಟೇ. ಸೊ ಇವಾಗ ಹೋಗ್ತಾ ಇದ್ದೀನಿ, ಅವ್ರನ್ನ ಪಿಕ್ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನೋಡ್ತಾ ಇರಿ. ಹಾಯ್ ಗೈಸ್, ನಾವಿವತ್ತು ಸ್ನೋ ಪಾರ್ಕ್ಗೆ ಹೋಗ್ತಾ ಇದ್ದೀವಿ, ಮೈಸೂರಲ್ಲಿರೋ ಸ್ನೋ ಪಾರ್ಕ್ಗೆ. ಮನೇಲೇ ಕೂತಿದ್ವಿ. ಇವಳು ಪಿಂಕಿನೂ ಬಂದಿದ್ಲು. ಹಾಯ್ ಮಾಡಿ ಪಿಂಕಿ. ಹಾಯ್. ಪಿಂಕಿನೂ ಬಂದಿದ್ಲು ಮನೆಗೆ. ಸೊ ಹಂಗೆ ಬೋರ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸ್ನೋ ಪಾರ್ಕ್ಗೆ ಹೋಗೋಣ, ಹೆಂಗಿದ್ರು ಬಿಸಿಲು ಇದೆಯಲ್ಲ ಇವಾಗ ಸ್ವಲ್ಪ ಅಂದ್ಬಿಟ್ಟು ಸ್ನೋ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಇವನ ಅಂಗಡಿಲಿ ಸ್ವಲ್ಪ ಕೆಲಸ ಇತ್ತು, ಮತ್ತು ಏನೋ ಸ್ಟಾಕ್ ಹಾಕಕ್ಕೋ ಏನೋ ಕೆಲಸದ ಮೇಲೆ ಹೋಗಿದ್ದ. ಸೊ ಇವನಿಗೆ ಕಾಲ್ ಮಾಡಿಕೊಂಡು ಕರ್ಸ್ಕೊಂಡು ಇವಾಗ ಹೊರಟ್ವಿ. ಬನ್ನಿ ಅಲ್ಲಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀವಿ. ಆಮೇಲೆ ನಾವು ಗೊತ್ತಿಲ್ಲ ಚಳಿ ತಡಿತೀವೋ ಅಷ್ಟು ಏನು ಅಂತ ನೋಡೋಣ ಹೇಗಿರುತ್ತೆ ಅಂತ. ನೆಕ್ಸ್ಟ್ ವಿಡಿಯೋ ಸ್ನೋ ಪಾರ್ಕ್ದಾಗಿರುತ್ತೆ. ಸೊ ಟಿಕೆಟು ಇವ್ರ ಹತ್ರ ಇದೆ ಸ್ನೋ ಪಾರ್ಕ್ದು. ಇವ್ರಿಗೆ ತಗೊಂಡಿರಿ ಅಂತ ಹೇಳಿದ್ವಿ, ತಗೊಂಡಿದ್ರು. ಇವಾಗ ಕಲೆಕ್ಟ್ ಮಾಡಿಕೊಂಡು ಹೋಗೋದು ನಾವು. ಇವರು ಹಾಯ್ ಮಾಡಿ. ಇವ್ರು ನಮ್ಮ ಚಿಕ್ಕಮ್ಮ. ಟಿಕೆಟ್ ಕೊಡಿ, ಟಿಕೆಟ್ ಕೊಡಿ ಅಂತ ನೋಡಿ. ಇದೆ ಸ್ನೋ ಪಾರ್ಕ್ ಟಿಕೆಟು. ಇವ್ರಿಗೆ ಬುಕ್ ಮಾಡಿ ಅಂತ ಹೇಳಿದ್ವಿ, ಬುಕ್ ಮಾಡಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ. ಫೈನಲಿ ರೀಚ್ ಆಗಿದ್ದೀವಿ. ನೋಡ್ಬೇಕು ಎಂಟ್ರಿ. ಇವತ್ತು ವೀಕೆಂಡು, ಸ್ಯಾಟರ್ಡೆ ಆಗಿರೋದ್ರಿಂದ ಮೇ ಬಿ ಜನ ಇರ್ತಾರೆ. ನಾವು 12:30ಗೆ ಬಂದಿದ್ದೀವಿ. ಅದಕ್ಕೆ ಆಲ್ರೆಡಿ ಒಳಗೆ ಪಾರ್ಕ್ GRS ಫ್ಯಾಂಟಸಿ ಪಾರ್ಕ್ ಒಳಗೆ ಹೋಗಿರ್ತಾರೆ ಎಲ್ಲರೂ. ಅಲ್ಲಿ ಅವ್ರು 10ಗೆ ಬರ್ತಾರೆ ಆಲ್ಮೋಸ್ಟ್. ನಾವು ಸ್ನೋ ಪಾರ್ಕ್ ಆಗಿರೋದ್ರಿಂದ ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು. ಟಿಲ್ 7 o'clock ತನಕ ಓಪನ್ ಇರುತ್ತಂತೆ. ಸೊ ನಾವಿವಾಗ ಬಂದ್ವಿ ಅಷ್ಟೇ. ಜನ ಇದ್ದಾರೆ ಅನಿಸುತ್ತೆ, ಸುಮಾರಾಗಿ ಕಾರೆಲ್ಲ ನಿಂತಿದೆ. ನೋಡಬೇಕು, ಒಳಗೋಗಿ ಬನ್ನಿ, ಒಳಗೆ ಹೋಗೋಣ. ಎಲ್ಲ ಇವಾಗ ಇಲ್ಲಿ ಒಂದು ಬ್ಯಾಗ್ ಹಾಕಿ ಇಡ್ತಾ ಇದ್ದೀವಿ. ಸಾಕ್ಸ್ ಹಾಕೋಬೇಕು, ಸಾಕ್ಸ್ ತೊಗೋಬೇಕು. 127. ಅಲ್ಲಿ ಹೋಗಿ ಸಾಕ್ಸ್ ತೊಗೊಳ್ಳೋಣ. ಸಾಕ್ಸ್ ಇವಾಗ ಸಾಕ್ಸ್ ತೊಗೊಂಡಿದ್ದೀವಿ. ಸಾಕ್ಸ್ ಹಾಕ್ಕೊಂಡು ಶೂ ಕೊಡ್ತಾರೆ ಅವರು, ಬೂಟ್ಸ್ ಕೊಟ್ಟಿದ್ರೆ ಈ ಬೂಟ್ಸ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಹೋಗೋದು.
ಆ್ಯಂಡ್ ಜಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಕೋಲ್ಡ್ ಇರುತ್ತೆ, -10 ಡಿಗ್ರಿ ಇರುತ್ತಂತೆ. ಅದೇ -10 ಡಿಗ್ರಿ ಇರುತ್ತಂತೆ ಅಂದೆ. ನಿಂಗೆ ಓಕೆನಾ? ನೋಡೋಣ ಯಾರಿಗೆ ಎಷ್ಟು ಕೋಲ್ಡ್ ಆಗತ್ತೆ ಅಲ್ಲಿ. ಎಲ್ಲ ಬೇರ್ ಮಾಡ್ಕೋತಾ ಇದ್ದೀವಿ ಹೋಗೋಕ್ಕೆ ಮುಂಚೆ. ಗ್ಲೌಸ್ ಕೂಡ ಕೊಡ್ತಾರೆ. ಎಲ್ಲ ರೆಡಿಯಾಗಿ ಹೋಗೋದಕ್ಕೆ. ಸೊ ದಿಸ್ ಇಸ್ ದ ಡೋರ್. ಇಲ್ಲಿ ಬಿಡ್ತಾರೆ ಈಗ. ಹಿಯರ್ ವಿ ಕೇಮ್. ಆಲ್ರೆಡಿ ಚಳಿ ಇದೆ, ಬರೀ ಎಂಟ್ರಿ ಆಗಿರೋದಷ್ಟೇ. ಆಲ್ರೆಡಿ ಸಖತ್ ಚಳಿ ಇದೆ. -10 ಡಿಗ್ರಿ ಅಂದರೆ ಹುಡುಗಾಟನ. ಅದು ನಮಗೆ ಅಡ್ಜಸ್ಟ್ ಆಗಿರೋರ್ಗೆ ಓಕೆ. ನಾವು ಬರೀ ಆಗಲಿ. ಪಿಂಕಿ ಹೋದ್ಲು. ಇವಾಗ ನೆಕ್ಸ್ಟ್ ನಾನು ಹೋಗ್ತೀನಿ. ಇಲ್ಲಿ ಇದ್ದೀವಿ ನಾವು. ಇಲ್ಲಿ ಹತ್ತಿತಾ ಇದ್ದಾಳೆ. ಹೇಗಿದೆ ನೋಡಿ ವ್ಯೂ ಮೇಲಿಂದ. ನಮ್ಮನ್ನು ಮತ್ತೆ ರೌಂಡ್ ಹಾಕ್ಸ್ತಾ ಇದ್ದಾರೆ. ಈ ರೌಂಡಲ್ಲಿ ಆಂಟಿ ಎಲ್ಲ ಹತ್ತಿದ್ದಾರೆ. ಎಲ್ಲ ಅಲ್ಲೇ ಇದ್ದಾರೆ. ಕೋಲ್ಡ್ ಇದೆ ನೋಡಿ, ಬಾಯಲ್ಲಿ ಮಾತಾಡ್ತಿದ್ರೆ ಹೊಗೆ ಬರ್ತದೆ. ನಿಮ್ಗೆ ಕಾಣಿಸ್ತಿದೆ ಇಲ್ವಾ ನನಗೆ ಗೊತ್ತಿಲ್ಲ. ಫುಲ್ ಕೋಲ್ಡ್ ಇದೆ. ಇವಾಗ ಇಗ್ಲೂ ಥರ ಇದೆ. ಇದೊಳಗೆ ಬಂದಿದ್ದೀವಿ. ಇದ್ರೊಳಗೆ ನೋಡಿ ಈ ಥರ ಅಲ್ಲಿ ಐಸ್ ಐತೆ. ಬಾ ನೋಡು. ಸೊ ಮುಗೀತು ಸ್ನೋ ಪಾರ್ಕು. ಈಗ ಏನೋ ಫ್ರಿಡ್ಜ್ ಮ್ಯಾಗ್ನೆಟ್ ಎಲ್ಲ ಇದೆ. ಆಮೇಲೆ ಏನೇನೋ ಇದೆ ಗೊತ್ತಿಲ್ಲ. ಅದೆಲ್ಲ ನೋಡೋಕ್ಕೆ ಬಂದ್ವಿ. ಇವಾಗ ಹೊರಡದೆ. ಬನ್ನಿ ಹೋಗೋಣ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಯ್ತಾ ನಿಂಗೆ ಪಿಂಕಿ? ಚೆನ್ನಾಯ್ತಾ ನಿಂಗೆ? ಸ್ವಲ್ಪ ಇವಾಗ ಆಚೆ ಬಂದಿರೋದ್ರಿಂದ ಮೂಗಲ್ಲಿ ಉಸಿರಾಗೋದಿಲ್ಲ, ಮತ್ತು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸಡನ್ನಾಗಿ ಚಳಿಯಿಂದ ಬಿಸಿಲು ಬರ್ತೀವಲ್ಲ, ವೆದರ್ ಚೆನ್ನಾಗುತ್ತೆ. ಸೊ ಏನೋ ಒಂಥರ ಸ್ನೋ ಪಾರ್ಕ್ ಮುಗಿಸ್ಕೊಂಡು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಸ್ಪ್ಲಿಟ್ ಎಂಡ್ಸ್ ಆಗಿಬಿಟ್ಟಿತ್ತು. ಅದಕ್ಕೆ ಹೇರ್ ಕಟ್ ಮಾಡ್ಸೋಕೆ ಬಂದಿದ್ದೀನಿ ಇವಾಗ. ತುಂಬ ಜನ ಇದ್ದಾರೆ ಆಲ್ರೆಡಿ. ಗೊತ್ತಿಲ್ಲ ಎಷ್ಟೊಂದು ವೆಯ್ಟ್ ಮಾಡಬೇಕು ಅಂತ. ಎಷ್ಟೊಂದು ವೆಯ್ಟ್ ಮಾಡಬೇಕೋ ಗೊತ್ತಿಲ್ಲ. ನೋಡೋಣ. ಹೇರ್ ವಾಶ್ ಮಾಡ್ತಾ ಇದ್ದಾರೆ ಇವಾಗ. ಹೇರ್ ವಾಶ್ ಮಾಡಿದ್ಮೇಲೆ ಹೇರ್ ಕಟ್. ನೋಡೋಣ ಲಾಸ್ಟಲ್ಲಿ ರಿಸಲ್ಟ್ ಹೆಂಗಾಗುತ್ತೆ ಅಂತ. ಅಲ್ಲಿ ವೀಡಿಯೋಗೆ ಬನ್ನಿ ಅಲ್ಲಿ ಹೋಗಿ. ಬನ್ನಿ ಅಲ್ಲಲ್ಲ ತೋರಿಸೋದು ಫಸ್ಟ್ ಇಲ್ಲಿ ಹೊಡ್ಕೊಬಿಡಿ. ಹಿಂಗಿತ್ತು ಏರು, ಆಮೇಲೆ ನಾವು ಸೆಟ್ಟಿಂಗ್ ಮಾಡೋದು ತೋರಿಸೋಣ. ಆಮೇಲೆ ಹೊಡೀರಿ.
ಮಾಡ್ಕೊಟ್ಟಿದ್ದು ಇವಾಗ ಜ್ಯೂಸ್ ಕುಡಿಯೋಕೆ ಬಂದಿದ್ದೀನಿ. ಕುತ್ಕೊಂಡು ಮನೆಗೆ ಹೋಗ್ಬೇಕು ಈಗ. ಊಟ ಮಾಡಿಲ್ಲ ಇನ್ನು, ಮನೆಗೆ ಹೋಗಿ ಊಟ ಮಾಡ್ಬೋದು. ಮನೆಗೆ ಬಂದೆ. ನೋಡಿ ನನ್ನ ಹೇರ್ಸು ಹೇಗಿದೆ ಅಂತ ನೋಡಿ, ಬಿಫೋರ್ ಆ್ಯಂಡ್ ಆಫ್ಟರ್ ಎದ್ದಿದ್ದಾನೆ. ಗೊತ್ತಿಲ್ಲ. ಪಿಂಕಿ ಬಾಯಿಲಿ ಒಂದು ಸ್ವಲ್ಪ ಇಟ್ಕೋ. ನಮ್ಮ ಗೋಲು ನೋಡಿ ಈಗ ನಿದ್ದೆಯಲ್ಲಿ ಎದ್ದಿದ್ದಾನೆ. ತೋರಿಸ್ತೀನಿ ಕ್ಲೀನಾಗಿ, ಕ್ಲಿಯರಾಗಿ ತೋರಿಸ್ತೀನಿ. ಗೋಲು ಹೇರ್ ನೋಡಿ ಸ್ಟೈಲ್ ನೋಡಿ ಈ ಥರ ಹಿಂಗಿದೆ. ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಮುಂದೆ ಸ್ವಲ್ಪ ನನಗೆ ಈ ಥರ ಬಂದ್ಬಿಡುತ್ತೆ, ಬಿಕಾಸ್ ನಂದು ಜಾಸ್ತಿ ಬೇಬಿ ಹೇರ್ಸ್ ಇದೆ. ಅದು ಬಿಟ್ಟರೆ ಇಲ್ಲೇ ನೋಡಿ ಈ ಥರ ಇದೆ ನನ್ನ ಹೇರ್ ಕಟ್. ಓಕೆ,